आदोऽत्य विश्वभूतानि त्रिपादस्यामृतं दिवि त्रिपादोद्धौ दैत्पुरुषः अश्विनौ व्यात्तम् इष्टं मनिषाण अमुं मनिषाण 5% ಜನದಲ್ಲಿ ನೀವೇನಾರು ಇದ್ದೀರಾ, ಮಾಡ್ತಾ ಬರ್ತಾ ಇದ್ದೀನಿ, ಮೆಟ್ಲು ಹತ್ತುತ್ತಾ ಇದ್ದೀನಿ, ತುಂಬ ಸುಧಾರಣೆಗಳಾಗಿದೆ ನನ್ನ ಜೀವನದಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಯಾರು ಇದ್ದೀರಾ ಅಂತಂದ್ಬಿಟ್ಟು ನೀವೇ ಯೋಚನೆ ಮಾಡ್ಕೊಳ್ಳಿ. ಅವರಿದ್ದಾರೆ, ಇವರಿದ್ದಾರೆ, ಬೇರೆಯವ್ರನ್ನ ಹೇಳೋದು ಬೇಡ, ಅಥವಾ ಬೇರೆಯವ್ರಿಗೆ ನಾನಿದ್ದೀನಿ ಗೊತ್ತಾ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಬೇಡ. ಈ ಥರ ಸೆಲ್ಫ್ ಟೆಸ್ಟಿಂಗಿಗೆ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಕೂಡ A to Z ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓದೋದಲ್ಲ, ಓದಿದರೆ ತಿಪ್ಪರ್ಲಾಗ ಹಾಕಿದ್ರೂ ಅರ್ಥ ಆಗಲ್ಲ, ಯಾಕೆಂದರೆ ಅದು ತತ್ವದಿಂದ ಕೂಡಿದೆ. ಆದ್ದರಿಂದ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಗೊತ್ತಿಲ್ಲದಲೇ ಇರುವಾಗ ಗೊತ್ತಿರೋರಿಂದ ಅರ್ಥ ಮಾಡಿಸ್ಕೊಂಡು ಅದರಂತೆಯೇ ನಡೆದಾಗ ಮಾತ್ರ ನಮ್ಮಲ್ಲಿರುವ ದೋಷ ಯಾವುದು, ಅಜ್ಞಾನವೆಂಬ ದೋಷ ಕಳಿಸ್ಕೊಂಡು ನಾವು ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವೂ ಯಾಂತ್ರಿಕ ಆಗಿಬಿಟ್ಟಿದೆ ಆಯಾಯ ದಿನಾಚರಣೆಗೆ ಮಾತ್ರ. ಸಂಸ್ಕೃತ ದಿನಾಚರಣೆ ಅಂತ ಆಚರಿಸ್ತಾರೆ, ಅವತ್ತೊಂದು ದಿನ ಸಂಸ್ಕೃತದಲ್ಲಿ ಭಗಿನಿ ತವ ನಾಮಧೇಯಂಕಿ ತುಮ್ ಭವತಿ ಕುತ್ರ ವಸತಿ ಗೃಹಂ ಕುತ್ರ ಅಸ್ತಿ, ಈ ಥರ ಏನೋ ನಮಸ್ಕಾರ, ಬರೀ ಇಷ್ಟಿಷ್ಟೇನೋ ಮಾತಾಡಿಬಿಟ್ಟು ಸಂಸ್ಕೃತ ಆಚರಿಸಿದ್ವಿ ಅಂತ. ನೆಕ್ಸ್ಟ್ ಡೇಯಿಂದ ಎಂಥದೂ ಇಲ್ಲ. ಏನ್ರಿ ಚೆನ್ನಾಗಿದ್ದೀರಾ ಅಂತ ನಿನ್ನೆ ದಿವಸ ಕೇಳಿದ್ದು, ಭಗಿನಿ ಕುಶಲಂವಾ ಅಂತ ಏನು ಸ್ಮಾರ್ಟಾಗಿ ಕೇಳಿದ್ದು, ನೇನೆ ಏನು ಚೆನ್ನಾಗಿದ್ದೀರಾ ಅಂತ ಅವಾಗ ಕೇಳೋದು ಅಷ್ಟೇ. ಅದು ಒಂದೇ ದಿವಸಕ್ಕೆ. ಪ್ರತಿಯೊಂದು ದಿವಸವೂ ಕೂಡ ಏನೇನು ಪರಿಗಣಿಸಲ್ಪಟ್ಟಿದೆ ಇಂತಿಂಥ ದಿನ ಅಂತ, ಅಂತಿಂಥ ದಿನಕ್ಕೇ ಆಚರಣೆ ಕೂಡ ಸೀಮಿತವಾಗಿದೆ, ಬಾಕಿ ದಿವಸ ಇಲ್ಲವೇ ಇಲ್ಲ. ಬೇರೆಯವರು ಮಾಡ್ತಾರೋ ಬಿಡ್ತಾರೋ ಖುದ್ದಾಗಿ ತಿಳಿದ ನಾವೂ ಕೂಡ ಮಾಡೋದಿಲ್ಲ. ಅದರಿಂದ ಇದರಲ್ಲೇನೇ ನಮಗೆ ಏನಾಗುತ್ತೆ ಅಂತಂದರೆ ಅನುತ್ತೀರ್ಣರಾಗ್ಬಿಡ್ತೀವಿ ಅಂತ. ಹಾಗೆ ಇವರಿಗೆ ಚರ್ಚೆ ಮುಂದುವರಿಸ್ತಾ ಇದ್ದಾರೆ. ಈಗ ಕನಸಿಂದ ಹೇಳ್ತಾ ಇದ್ದೆ, ಯಾವ ರೀತಿ ಜಾಗೃತಾವಸ್ಥೆಗೆ ಬಂದಾಗ ಕನಸು ಪರ್ಯವಸನಗೊಳ್ಳುತ್ತೋ, ಸಮಾಪ್ತಿಯಾಗುತ್ತೋ, ಅದೇ ರೀತಿ ಜಾಗೃತಾವಸ್ಥೆಗೆ ನಾವು ಬರಬೇಕು. ಜಾಗೃತಾವಸ್ಥೆಯಲ್ಲಿ ಯಾವುದು, ಆಧ್ಯಾತ್ಮಿಕತೆ, ಪ್ರಾಪಂಚಿಕತೆ ಕನಸು. ಇದೇನು ನಾವು ನೋಡ್ತಾ ಇದ್ದೀವಿ ಎಲ್ಲ ಸತ್ಯ ಅಂತ ಅಂದ್ಕೊಂಡು ಇದು ಕನಸು, ಇದು ಭ್ರಮೆ ಭ್ರಾಂತಿಯಿಂದ ಕೂಡಿದೆ. ನಿಜವಾಗಲೂ ಎಚ್ಚರಿಕೆಯ ಅವಸ್ಥೆ ಅಂತ ಹೇಳಿದ್ರೆ ನಾನು ಬ್ರಹ್ಮ ಅಂತ ಅನುಭವದ ಅರಿವನ್ನು ಮಾಡ್ಕೊಳ್ಳೋದು ಎಚ್ಚರಿಕೆಯ ಅವಸ್ಥೆ, ಅದು ಜಾಗೃತ ಅವಸ್ಥೆ ಅಂತ ಹೇಳ್ತಾರೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಚರ್ಚೆ ಮಾಡ್ತಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ, ನಾನು ಬ್ರಹ್ಮ ಅನ್ನೋದನ್ನು ಪರಿಗಣಿಸಬೇಕು, ಜಾಗೃತಾವಸ್ಥೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ಈ ಜಾಗೃತಾವಸ್ಥೆಯಲ್ಲಿ ಬಂದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಕಂಡ್ಕೋತಾನಲ್ಲ ಆ ಸಾಧಕ, ಅದೇ ಸಿದ್ಧಿ ಅಂತ ಹೇಳಿದ್ದೀವಲ್ಲ, ಆವಾಗ ಅವನಿಗೆ ಯಾವುದು ಭೇದ ಇರಲ್ಲ. ಅದು ಇದು ಅಂತಂತಂದ್ಬಿಟ್ಟು ಭೇದ ಇರಲ್ಲ. ಆತ್ಮಭೇದ ಜ್ಞಾನ ತೊಲಗಿ ಹೋಗಿರುತ್ತೆ. ಅವನು ಪರಮೇಶ್ವರನಲ್ಲಿ ಒಂದಾಗಿರ್ತಾನೆ. ಸರ್ವಂ ಬ್ರಹ್ಮಮಯಂ ಖಲು, ಸರ್ವಂ ಖಲ್ವಿದಂ ಬ್ರಹ್ಮ ಅಂತಾರಲ್ಲ, ಅದನ್ನು ಬಿಡಿಸಿ ಹೇಳಿದೆ. ಸರ್ವಂ ಬ್ರಹ್ಮ ಏವ ಖಲು, ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮಮಯವೇ ಅಲ್ಲವೇ, ಖಲು ಅಂದರೆ ಅಲ್ಲವೇ, ಈಸ್ ಇಟ್ ನಾಟ್ ಅಂತ ಅಂದ್ಬಿಟ್ಟು ತಿಳ್ಕೊಂಡು ತೃಪ್ತನಾಗಿ ಇರ್ತಾನೆ ಅಂತ. ಅವನಿಗೆ ಆವಾಗ ಬಂಧನವಿಲ್ಲ, ಮೋಕ್ಷವಿಲ್ಲ, ಶತ್ರುವಿಲ್ಲ, ಮಿತ್ರವನಿಲ್ಲ, ಎಲ್ಲವನ್ನೂ ಕೂಡ ಸಮತ್ವದಿಂದ ಕಾಣ್ತಾ ಇದೆ. ಇದನ್ನೇ ಶಂಕರರು ಚಿಕ್ಕದಾದ ಪ್ರಕರಣ ಗ್ರಂಥ ನಿರ್ವಾಣ ಷಟಕದಲ್ಲಿ 6ನೇ ಷಟ್ಕ ಅಂದರೆ 6 ಶ್ಲೋಕಗಳ ಗುಂಪು. ಅದರಲ್ಲಿ 5 ಶ್ಲೋಕಗಳು ಕೂಡ ನಾನು ಅದಲ್ಲ, ಇದಲ್ಲ, ಮತ್ತೊಂದಲ್ಲ, ಮಗದೊಂದಲ್ಲ, ಹಾಗಾದ್ರೆ ನೀನು ಯಾವುದು ಅಲ್ಲ ಅಂದರೆ ನೀನು ಯಾರು ಅಂತಂದಾಗ ಕಡೆಯದ್ರಲ್ಲಿ ಹೇಳ್ತಿದ್ದಾರೆ ಅದೇ ನಾನು ಅಂತ. ಅದೇ ನಾನು ಅಂತ ಯಾವ್ದು ಹೇಳ್ತಾರೋ ನಾವೆಲ್ಲರೂ ಅದೇ ಆಗಿದ್ದೀವಿ, ಆದರೆ ಅದನ್ನು ಇನ್ನೂ ಕೂಡ ಅನುಭವದಿಂದ ಕಂಡಿಲ್ಲ ನಾವು.
ಯಾವುದದು? ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪಃ ವಿಭುರ್ವ್ಯಾಪ್ಯ ಸರ್ವತ್ರ ಸರ್ವೇಂದ್ರಿಯಾಣಾಂ ಸದಾ ಮೇ ಸಮತ್ವಂ ನ ಮುಕ್ತಿರ್ನ ಬಂಧಃ ಚಿದಾನಂದರೂಪಃ ಶಿವೋಹಂ ಶಿವೋಹಂ ಚಿದಾನಂದರೂಪಃ ಶಿವೋಹಂ ಶಿವೋಹಂ. ನನಗೆ ಬಂಧನವೇ ಇಲ್ಲ. ಇನ್ನು ಮುಕ್ತಿ ಅನ್ನೋದೆಲ್ಲಿಂದ? ಬಂಧನ ಇದ್ದರೆ ಮುಕ್ತಿ ತಾನೆ. ಬೇಡಿ ಹಾಕಿದ್ದಾರೆ ಅಂದರೆ ಬೇಡಿ ತೆಗಿರಿ ಅಂತ ತಾನೆ. ಹುಟ್ಟಿದ್ರೆ ತಾನೇ ಸಾಯೋದು. ಹುಟ್ಟೇ ಇಲ್ಲ ಅಂದರೆ, ಬೇಡಿನೇ ಹಾಕಿಲ್ಲ ಅಂದರೆ, ಬಂಧನವೇ ಇಲ್ಲ ಅಂದರೆ ಇನ್ನು ಮುಕ್ತಿಯ ಮಾತೆಲ್ಲಿ? ಸದಾ ನಾನು ಸಮಚಿತ್ತದಿಂದ ಇದ್ದೇನೆ, ಸಮತ್ವ ನನಗಿದೆ. ನಾನು ಶಿವೋಹಂ, ನಾನು ಮಂಗಳ ಸ್ವರೂಪ, ಆನಂದ ಸ್ವರೂಪ. ಇಲ್ಲಿ ಶಿವೋಹಂ ಅಂದರೆ ನಾನು ಈಶ್ವರ, ಅದೇ ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತ ಆ ಥರ ಅಲ್ಲ. ನಾನು ಮಂಗಳ ಸ್ವರೂಪ, ಆನಂದ ಸ್ವರೂಪ, ಅರ್ಥಾತ್ ನಾನು ಪರಬ್ರಹ್ಮ. ಆ ಬೃಹತ್ತಾಗಿರತಕ್ಕಂತಹ ಶಕ್ತಿ, ಆನಂದ ತತ್ವವೇ ನಾನು. ಎಲ್ಲವೂ ಏಕತೆಯಿಂದ ಕಾಣ್ತಾ ಇದೆ. ಯಾವುದು ನಾಮರೂಪ ಭೇದಗಳು ಇಲ್ಲ. ಮನೋಬುದ್ಧಿಗಳೆಲ್ಲ ಲಯವಾಗಿ ಹೋಗಿದೆ. ನಾನು ಈಗ ಸರ್ವೋತ್ಕೃಷ್ಟ ಭಾವದಲ್ಲಿ ಇದ್ದೇನೆ ಅನ್ನತಕ್ಕಂಥದ್ದನ್ನೋದು ಆ ರೀತಿ ನಾವಾಗಬೇಕು. ಅದಕ್ಕೆ ಭಗವಂತ ನಮಗೆ ಈ ಜನ್ಮ ಕೊಟ್ಟಿದ್ದಾನೆ. ಸೆಲ್ಫ್ ರಿಯಲೈಸೇಷನ್ ಈಸ್ ಮೈ ಗೋಲ್ ಅಂತ ಹೇಳ್ತಾರೆ. ಇದೆಲ್ಲ ಹೇಳೋಕ್ಕೆ ಕೇಳೋಕ್ಕೆ ಚಂದ, ಆಚರಣೆಯಲ್ಲಿ ಇಲ್ದಿದ್ರೆ ಏನಾಗೋಗುತ್ತೆ? ಎಲ್ಲ ವ್ಯರ್ಥ ಆಗೋಗ್ಬಿಡತ್ತೆ. ಇರಲಿ, ನಮ್ಮ ಜನ್ಮ ಬಂದಿರೋದು ಅದಕ್ಕೆ. ಆದರೆ ಯಾರು ಇದರಲ್ಲಿ ಸಂಸ್ಕಾರಿತ ಜನ್ಮ ಉಳ್ಳವರಾಗಿದ್ದು ಇದನ್ನು ಬಹಳ ಜಿಜ್ಞಾಸೆಯಿಂದ ತಿಳ್ಕೊಳ್ತಾರೋ, ಪ್ರಾಪಂಚಿಕತೆಯ ವ್ಯವಹಾರಗಳನ್ನು ಅಷ್ಟಕ್ಕಷ್ಟೇ ಸೆಕೆಂಡ್ರಿ ಅಂತ ಮಾಡಿ ಪ್ರಯಾರಿಟಿ ಇದಕ್ಕೆ ಕೊಟ್ಕೋತಾರೆ. ಆದರೆ ನಮಗೆಲ್ಲ ಏನು, ದೇವರು ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ. ಸೊ ಫುಡ್, ಕ್ಲೋದಿಂಗ್, ಶೆಲ್ಟರ್ ಓಕೆ ಆಗಿದೆ. ಇಷ್ಟರ ಮಟ್ಟಿಗೆ ಇಟ್ಟಿರೋದು ಭಗವಂತನ ಒಂದು ಕೃಪೆ. ನಾನು ಅದಕ್ಕೆ ಕಾರಣ ಆಗಿರುವ ಈ ಲೈಫ್ನ ಎಂಜಾಯ್ ಮಾಡ್ದಲೇ, ಕಾಣ್ದಲೇ ಇರೋ ಏನೋ ಬ್ರಹ್ಮ, ಜಾಸ್ತಿ ಮಾತಾಡಬೇಡ, ಯಾವುದೂ ಇಸ್ಕೋಬೇಡ, ಅಪರಿಗ್ರಹ, ಯಾರಿಗೂ ಬೈಬೇಡ ಅಂತ ನಾನೊಂಥರ ಮುಶುಂಡಿ ಥರ ಗೂಬೆ ಥರ ಯಾವಾಗಲೂ ಅಂದ್ಕೊಂಡೇ ಇರೋಕ್ಕಾಗತ್ತಾ? ಲೆಟ್ ಮಿ ಎಂಜಾಯ್ ಮೈ ಲೈಫ್ ಅಂತ ಅಂದ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಏನೇನೋ ಒಂದಷ್ಟು ಪಡ್ಕೊಂಡಿರ್ತೀವಲ್ಲ, ಗಳಿಸಿರ್ತೀವಲ್ಲ, ವಿದ್ಯೆ ಇರ್ಬೋದು, ಅಧಿಕಾರ ಇರ್ಬೋದು, ಸಂಪಾದನೆ ಇರ್ಬೋದು, ಎಲ್ಲವುದೂ ಏನಾಗೋಗ್ಬಿಡುತ್ತೆ, ನಮಗೆ ತಲೆ ತಿರುಗಿಸ್ಬಿಡುತ್ತೆ. ಅಹಂಕಾರ ಅದು ಬಂದು ಇಷ್ಟೆಲ್ಲ ಇರೋದು ಅದಕ್ಕೆ ಉಪಯೋಗಿಸ್ಕೊಂಡು ದೇವ್ರು ಕೊಟ್ಟರೆ ಅದನ್ನೆಲ್ಲ ಪಕ್ಕಕ್ಕೊಂದೇ ಸತಿ ತಳ್ಳಿಬಿಟ್ಟು ಅಹಂಕಾರದಿಂದನೇ ಮೆರಿತಾ ಕರ್ಮಗಳನ್ನು ಮಾಡ್ತಾ ಇನ್ನೊಂದಷ್ಟು ಪಾಪದ ಬುದ್ಧಿಯನ್ನು ಕಟ್ಕೊಂಡು ಮತ್ತೆ ಪುನರ್ಜನ್ಮಕ್ಕೆ ಕಾರಣೀಭೂತರಾಗ್ತೀವಿ. ಇದಕ್ಕೆ ಬೇಚಾರ ಭಗವಂತ ಏನು ಮಾಡ್ತಾನೆ ಅಲ್ವಾ? ಅವನೇನು ಮಾಡೋದಿಲ್ಲ. ಈ ಥರ ತಪ್ಪೆಲ್ಲ ನಮ್ಮದೇನೆ ಅಂತ. ಸೊ ಈ ರೀತಿ ಈಗ ನಿಮ್ಮ ಮುಂದೆ ಎಲ್ಲ ತೆರೆದಿಟ್ಟಿದ್ದೀನಿ. ಈಗ ಜೀವಿಗಳ ಕಡೆ ಗಮನ ಹೋಗಿದೆ. ಆ ಜೀವಿಗಳು ಯಾರು? ನಾವೆಲ್ಲರೂ ಕೂಡ ಆ ಜೀವಿಗಳು ತಿಳ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಆಗಿದೆ. ಸೊ ನಾವು ಇವಾಗ ಅದಕ್ಕೆ ಪಾಸ್ ಆನ್ ಆಗೋಣ ಅಂತಂದ್ಬಿಟ್ಟು, ಸೊ ಅದಕ್ಕೆ ಮುಂಚೆ ಆ ಶಂಕರರ ಒಂದು ಕೃಪೆ ನಮ್ಮ ಮೇಲಿರಲಿ, ಶಾರದೆ ನಮ್ಮೊಳಗೆ ಇಳಿಯಳಿ, ಅಂದರೆ ನಮ್ಮ ಅಂತಃಕರಣದಲ್ಲಿ ಇಳಿದು ನಮಗೆ ಈ ರೀತಿಯ ಏಕಾಗ್ರ ಚಿತ್ತತೆ, ಆಸಕ್ತಿ, ಉತ್ಸಾಹ ಎಲ್ಲ ಕೊಡಲಿ. ಮತ್ತು ನಾವು ಅದನ್ನು ಜ್ಞಾಪಕ ಇಟ್ಕೊಂಡು ಮತ್ತೆ ಅದೇ ರೀತಿ ನಡ್ಕೊಳ್ಳೋಣ ಅನ್ನೋದಕ್ಕೆ ಅವರ ಒಂದು ಸ್ಮರಣೆನ ಮಾಡಿಬಿಡೋಣ ಅಂತಂದ್ಬಿಟ್ಟು. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ ಶಂಕರ
ಇವಾಗ ನಾವು ನೋಡಬೇಕು ಮೋಕ್ಷೋಪಾಯ ಪ್ರದರ್ಶನ ಅಂತ ಅನ್ನೋದನ್ನು ನಾವು ನೋಡೋಣ ಏನು ಅಂತ. ಓಂ ಸರ್ವಾ ಜೀವೇ ಸರ್ವಸಂಸ್ಥೆ ಬೃಹಂತೆ ಅಸ್ಮಿನ್ ಹಂಸೋ ಭ್ರಾಮ್ಯತೆ ಬ್ರಹ್ಮಚಕ್ರೆ ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ದುಷ್ಟಸ್ತತತ್ತೇನಾಮೃತತ್ವಮೇತಿ. ಸರ್ವಾ ಜೀವೇ ಸರ್ವಸಂಸ್ಥೆ ಬೃಹಂತೆ ಅಸ್ಮಿನ್ ಹಂಸೋ ಭ್ರಾಮ್ಯತೆ ಬ್ರಹ್ಮಚಕ್ರೆ ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ದುಷ್ಟಸ್ತತತ್ತೇನಾಮೃತತ್ವಮೇತಿ. ಇವತ್ತು ಇದು ಒಂದೇ ಶ್ಲೋಕದ್ದು, ಯಾಕೆಂದರೆ ಅದು ಸರಿ. ನಾನು ಶ್ವೇತಾಶ್ವತರೋಪನಿಷತ್ತಲ್ಲಿ ಎಷ್ಟು ಅಧ್ಯಾಯ ಇದೆ ಎಂದಿದ್ದೆ? ಆ ಹಾಡು ಹೇಳೋಣ. ಭೂಲ್ ಗಯ ಸಬ್ ಕುಚ್ ಯಾದ್ ನಹಿ ಅಭಿ ಕುಚ್. ಓಹೋ ಆಹಾ ಅಂತಾನೆ ಹೇಳ್ಬೇಕು. ಮತ್ತೆ ಎಷ್ಟು ಈಗ ಅವತ್ತು ಹೇಳಿದ್ದೆ, ನಾನು ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದೆ. ಅಟ್ಲೀಸ್ಟ್ ಮೇನ್ ಪಾಯಿಂಟ್ಸ್ ಎಲ್ಲನೂ ಕೂಡ. ಸೊ ನಾವು ನಿಮಗೆ ಖಂಡಿತ ಜ್ಞಾಪಕ ಬರುತ್ತೆ. ನಾವು ಅವತ್ತಿಗೆ ಹೋದರೆ, ಪಾಸ್ಟ್ ಹೋದರೆ ಪಾಸ್ಟ್ ಬರುತ್ತಾ? ಇವತ್ತು ಬರಲ್ಲ. ಆದ್ದರಿಂದ ಅವತ್ತಿಂದು ಅವತ್ತಿಗೆ ನಾನು ಹೇಳಿಲ್ವಾ, ಅವತ್ತಿಗೆ ತಿಂದು ವಿಸರ್ಜನೆ ಮಾಡಬೇಕು. ಇಲ್ಲದೇ ಇದ್ದರೆ ಪುನಃ ನೀವು ಹೇಳಿ ತುಂಬ್ಕೊಳ್ಳೋ ಜಾಗ ಎಲ್ಲಿ ಮೇಡಮ್ ಅಂತ ಕೇಳ್ತೀರಾ. ನೆನ್ನೆನೆ ಹೇಳಿದ್ದೆ, ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು, ತಿನ್ನೋ ವಿಚಾರಕ್ಕೆ ಮಾತ್ರ ಅಷ್ಟೇನೇನೆ. ಅವತ್ತಿಂದ ಅವತ್ತಿಗೆ ಸರಿಯಾಗಿ ಲಿಮಿಟಲ್ಲಿ ತಿನ್ನಬೇಕು, ವಿಸರ್ಜಿಸ್ತಾ ಇರಬೇಕು, ಹೊಸದಾಗಿ ಹಾಕ್ಕೋತಾ ಇರಬೇಕು ಅಂತ. ಆದರೆ ನಾನು ಎಷ್ಟು ಹೇಳಿದೆ, ಬುದ್ಧಿ ಎಷ್ಟು ವಿಶಾಲವಾಗಿದೆ. ಇಷ್ಟು ಪುಟ್ಟ ತಲೆ ಆದರೂ ಎಲ್ಲರದು ಒಳಗಡೆ ಜಾಗ ಇದೆ ಅಂತ ನೆನ್ನೆನೇನೆ. ಮನೆ ದೊಡ್ಡದಾದ್ರು ಬಾಗಿಲು ಸಣ್ಣಗಿದ್ರೆ ಎಷ್ಟೊಂದೆಲ್ಲ ಹೇಳಿದ್ದೀನಿ. ಮತ್ತೆ ಸರಿ ಹೋಗಲಿ, ಎಷ್ಟಿದೆ? 14. ಆಮೇಲೆ ಅದೇ ನಿಮ್ಗೊಂದು ಕತೆ ಹೇಳಿದ್ನಲ್ಲ, ಇನ್ಸ್ಪೆಕ್ಟ್ರು ಬಂದರು ಒಂದು ಸ್ಕೂಲಿಗೆ. ಕೇಳಿದ್ರು ಅವರು. ಏನು ಕೇಳಿದ್ರು? 6 7 ಸಾವಿರ ಅಂತ ಕೇಳಿದ್ರು. 6 7 ಎಷ್ಟು ಅಂತ ಅಂದ್ಬಿಟ್ಟು. ಆವಾಗ ಒಬ್ಬ ಏನು ಹೇಳ್ದ, ನಾನು ಹೇಳ್ತೀನಿ ಅಂತ. ಇನ್ಸ್ಪೆಕ್ಟ್ರೂ ಕೂಡ ಇದ್ದಾರೆ, ಮೇಷ್ಟ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹೇಳಪ್ಪ ಅಂತ ಎಷ್ಟು ಫಟಾಫಟ್ ಆನ್ಸರ್ ನೋಡು ಹೇಳ್ತಾ ಇದ್ದಾನೆ ಅಂತ. ಅವನೇನು ಮಾಡ್ದ? 56 ಅಂತ ಹೇಳ್ದ. ಸರಿ, ಅದಕ್ಕೆ ಕೂತ್ಕೋ ಅಂತ ಇನ್ಸ್ಪೆಕ್ಟ್ರು ಹೇಳೋದು. ಇದೇನಾ ಇವನು ಹೇಳೋದು? ಸರಿ, ನಾ 56 ಅದನ್ನಾರು ಹೇಳಿ. ಯಾರು ಚಿಕ್ಕವರಾಗಕ್ಕೆ ಸಾಧ್ಯ ಇಲ್ಲ, ಮಗ್ಗಿ ಎಲ್ಲ ಬಯಟ್ ಮಾಡಿದ್ದಷ್ಟೇ ಅಲ್ವಾ? ಸರಿ, ಅದೆಲ್ಲ ಇಲ್ಲ. 56 ಆಯ್ತಲ್ವಾ? ಸರಿ, ಇನ್ನೊಬ್ಬ ಹೇಳ್ದ, ನೀನು ಹೇಳು ಅಂತಂದ್ರು. ಅದಕ್ಕೆ ಇನ್ನೊಬ್ಬ ಖುಷಿಯಿಂದ ಹೇಳ್ದ 72 ಅಂತ ಹೇಳ್ದ. ಅವ್ರಿಗೆ ತುಂಬ ಸಿಟ್ಟು ಬಂದುಬಿಡ್ತು. ಆಯಿತಾ? ಸರಿ, ಈಗೇನಾಗಿದೆ, ಇನ್ಯಾರು ಥರ್ಡ್ ಪರ್ಸನ್ ಸರಿಯಾಗೇ ಹೇಳಬೇಕು ಅಂತ ಕೇಳಿದಾಗ ಅದಕ್ಕೆ ಸರ್ ನಾನು ಹೇಳ್ತೀನಿ ಹೇಳಪ್ಪ ನೀನಾರು ಸಲಿಯೋದು 84 ಅಂತ ಹೇಳಿದ್ರು. ಅದಕ್ಕೆ ಇವ್ರಿಗಂತೂ ಪಿತ್ತ ನೆತ್ತಿಗೆ ಇರ್ತು. ಮ್ಯಾಥಮೆಟಿಕ್ಸ್ ಕ್ಲಾಸು ಇದೇನಾ ಈ ಮಾಸ್ಟ್ರು ಹೇಳ್ಕೊಟ್ಟಿರೋದು, ಒಬ್ಬರಾರು ಸರಿಯಾಗಿ ಹೇಳ್ತಿರ್ಲಿಲ್ಲ ಇಲ್ವಲ್ಲ ಅಂತಂದ್ಬಿಟ್ಟು. 6 7 ಅಂತ ಕೇಳಿದ್ರೆ ಆನ್ಸರ್ ಹೇಳ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಕಡೆಗೊಬ್ಬ ಅವ್ನು ನಾನು ಕೈ ಎತ್ತದ. ಓ, ಇವನಾರು ಸರಿಯಾಗಿರ್ಬೋದು ಅಂದ್ಕೊಂಡ್ರು. ಅದಕ್ಕೆ ಖಂಡಿತ ಇವ್ನು ಸರಿಯಾಗಿ ಹೇಳ್ತಾನೆ ಅಂದ್ಕೊಳ್ಳೋಣ, ನಮ್ಮ ಅದ್ರಿತ್ನ ಕೇಳೋಣ. 6 7 ಎಷ್ಟು? 6 7 ಸಾವಿರ ಅಂತ ಅವನೇ ಲಾಸ್ಟ್ ಹುಡುಗ ಅಂತ ಹೋಪ್ ಇಟ್ಕೊಂಡಿದ್ದೀವಿ. ಅದ್ರಿತ್ 6 7 ಸಾವಿರ ಯಾರು ಹೇಳ್ಕೊಡ್ಬೇಡಿ, ಇದೆಲ್ಲ ನಮ್ಮ ಕ್ಲಾಸು. 6 7 ಎಷ್ಟು? ನಮ್ಮದೆಲ್ಲ ಯಾವ ಥರ ಅಂದರೆ ಮಧ್ಯದಲ್ಲಿ ಕೇಳಿಬಿಟ್ರೆ 6 6 ಎಲ್ಲ ಮೊದಲಿಂದ ಹೋಗುತ್ತೆ, ಹಂಗೆ ತಾನೆ? ಇನ್ಸ್ಪೆಕ್ಟ್ರು ತುಂಬ ಹೋಪ್ ಇಟ್ಕೊಂಡಿದ್ದಾರೆ ನಿನ್ನ ಮೇಲೆ. ಏನು ಸರಿಯಾಗಿ ಹೇಳ. ಏನು ಯಾದ್ರ ಬಗ್ಗೆ? ಇಲ್ಲ ಹೇಳ್ತಾನೆ. ನೀನು ಎಷ್ಟನೇ ಸ್ಟ್ಯಾಂಡರ್ಡು? 7th.
ಮಸ್ಟ್ ಆ್ಯಂಡ್ ಶುಡ್ ಹೇಳಲೇಬೇಕು 6 ಎಳ್ಳೆ ಎಷ್ಟು ಅಂತ. ಸರಿ, ಇವಾಗ ಆಯಿತು, ಕೂತ್ಕೊಂಡಿನಿ, ಜ್ಞಾಪಿಸ್ಕೋತಾ ಇರೋ, ಪಾಪ ಅವ್ನ ಕಾನ್ಸಂಟ್ರೇಷನ್ ಎಲ್ಲ ಅದರಲ್ಲಿದೆ ಅಲ್ವಾ. ಸರಿ, ಇವಾಗ ನಿಮ್ಮಲ್ಲಿ ಯಾರು ಕೈ ಎತ್ತುತ್ತೀರಾ? ಯಾರು ಬೇಕಾದ್ರೂ ಹೇಳ್ಬೋದಾ? ಓ, ಅದಾದರೆ ಕ್ಲಾಸ್ ಅಲ್ವಾ, ಅದಕ್ಕೆ. ಹ್ಞೂ, ಸರಿ, ಎಷ್ಟು? 42. ಸರಿ, 6 ಎಳ್ಳೆ 42 ಅಲ್ವೇನೋ ಅದ್ರೇಟ್? 60 ಹಿಂಗಾಗತ್ತೆ. 6 ಹೊತ್ತಲೇ 60. ಸರಿ, ಇವಾಗ 6 ಎಳ್ಳೆ 42 ಅನ್ನಲ್ಲ ಮೇಷ್ಟು. ಈಗ ಅವಾಗೆಲ್ಲ ಇನ್ಸ್ಪೆಕ್ಟ್ರು ಬೈತಾ ಇದ್ರು 56, 72, 84 ಅಂತ ಅಂದಿದ್ದಕ್ಕೆ. ಈಗ ಸರ್ದಿ ಬೈಯೋದು ಯಾರ್ದು? ಮ್ಯಾಥಮೆಟಿಕ್ಸ್ ಸರ್ದು. ಕುತ್ಕೊಳ್ಳ ಸುಮ್ಮನೆ. ಅಷ್ಟು ನಂಬರ್ ಹೇಳಿದ್ರು ಕೂಡ ಇವರು ಒಪ್ಕೊಂಡಿಲ್ಲ. ಅಷ್ಟು ಕಡಿಮೆ ಹೇಳ್ತೀಯಲ್ಲ 42 ಅಂತ. ಈಗ ಇನ್ಸ್ಪೆಕ್ಟ್ರಿಗೆ ಸಿಟ್ಟು ಬಂದ್ಬಿಟ್ಟು ಅವರನ್ನು ಸಸ್ಪೆಂಡ್ ಮಾಡಿಬಿಟ್ರು. ನೀವು ಹೋಪ್ಲೆಸ್ ಫೆಲೋ, ನೀವು ಈ ಥರ ಇರೋದಕ್ಕೇನೆ ಮಕ್ಕಳೆಲ್ಲ ಈ ಥರ ಅಂತಿರೋದು. ನಿಮಗೆ ಸರಿಯಾಗಿ ಲೆಕ್ಕ ಬರಲ್ವಲ್ರಿ, ಅದಕ್ಕೆ ನೀವು ಇನ್ಮೇಲಿಂದ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ, ಬೇರೆಯವರನ್ನು ಅಪಾಯಿಂಟ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ. ಅಷ್ಟೊಂದು ಜಾಸ್ತಿ ಹೇಳಿದ್ರು. 56 ಆಯಿತು, ಒಪ್ಕೊಳ್ಳಿಲ್ಲ. 72 84ಕ್ಕೂ ಒಪ್ಕೊಂಡಿಲ್ಲ. ಇಷ್ಟು ಕಡಿಮೆ ಹೇಳ್ತೀಯಲ್ಲ 42 ಅಂತ ಹಣೆ ಚಚ್ಕೊಂಡ್ರು. ಈ ಹಣೆ ಚಚ್ಕೊಂಡು ಇನ್ಸ್ಪೆಕ್ಟ್ರು ಅವ್ರದ್ದು ಸರ್ದಿ ಅವನನ್ನು ಡಿಬಾರ್ ಮಾಡಿದ್ರು. ಹಂಗಾಯಿತು ನಿಮ್ಮದು 11, 14, ಅದಕ್ಕೆ ನಕ್ಕ ಬಂತು ಹೇಳಿದೆ. ಸರಿಗಿದೆ ಅಲ್ವಾ? ಸಂದರ್ಭಕ್ಕೆ ತಕ್ಕಂತೆ ಸರಿಯಾಗಿ ಹೇಳಬೇಕು. ಎಷ್ಟು ಅಧ್ಯಾಯ ಇದೆ, ಎಷ್ಟು ಶ್ಲೋಕ ಇದೆ ಅಂದಿದ್ದೆ. ಆಯಿತು. ಹಿಂಗೆ ಈಗ ನೀವು ಹೀಗೆ ಕೂತ್ಕೊಂಡ್ರೆ, ನಾನು ಸುಮ್ಮನೆ ಕೂತ್ಕೊಂಡ್ರೆ ನನ್ನ ಮುಂದೆ ಬಸವಣ್ಣ ಅಂತ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. 6 ಅಧ್ಯಾಯಗಳು 113 ಶ್ಲೋಕಗಳಿದೆ ಅಂತ ಹೇಳಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ಮಾಡ್ತಾ ಇರೋದು ಇದು ಎಷ್ಟನೇ ಮಂತ್ರ. ಶ್ಲೋಕ ಅಂದರೂ ಮಂತ್ರ. ಮೊದಲನೇ ಅಧ್ಯಾಯದ 6ನೇ ಮಂತ್ರ ಇದು. ಇವತ್ತು ಒಂದು ಮಾಡಬೇಕು. ಇದರಲ್ಲಿ ಎಷ್ಟು ವಿಚಾರಗಳು ಬರುತ್ತೆ ಒಂದೇ ಮಂತ್ರದಲ್ಲಿ ಅಂದರೆ ನಾವೆಲ್ಲರೂ ಅಗತ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಅಂತ ತಿಳ್ಕೊಳ್ಳಿ.